ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ತುಂಬಾ ಪ್ರಭಾವಶಾಲಿಯಾಗಿ ಒಂದು ಸ್ತ್ರೀ ಅಥವಾ ಪುರುಷನನ್ನ ನಿಮ್ಮ ವಶದಲ್ಲಿ ವಶೀಕರಣ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ. ಆದರೆ ಇದನ್ನ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ನೀವು ನಿಮ್ಮ ಪ್ರೀತಿಯನ್ನ ಕಳೆದುಕೊಂಡಿದ್ದರೆ ಅಥವಾ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಪ್ರಾರಂಭಿಸೋಣ. ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂಥ ವಿಡಿಯೋ ಮೊದಲು ನೀವೇ ನೋಡ್ಬೋದು. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ ಮುಕ್ತವಾಗಿ ಮಾತಾಡಿ ವೀಕ್ಷಕರೇ. ಯಾವುದೇ ಕಠಿಣವಾದಂತಹ ಸಮಸ್ಯೆ ಇದ್ದರೂ ಕೇವಲ 7 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನ ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ನಿಮಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳು ಬೇಕಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಒಂದು ವೀಳ್ಯದ ಎಲೆ, ಹಾಗೆ ನಿಂಬೆಹಣ್ಣು, ಹಾಗೂ 2 ಕರ್ಪೂರ, ಹಾಗೆ ಕುಂಕುಮ. ಕೇವಲ ಈ 4 ವಸ್ತುಗಳ ಸಹಾಯದೊಂದಿಗೆ ಹಾಗೂ ಒಂದು ಪೆನ್. ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳು ಬೇಕಾಗುತ್ತೆ ವೀಕ್ಷಕರೇ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳು ನಮಗೆ ಬೇಕಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ವೀಳ್ಯದ ಎಲೆ, ಒಂದು ನಿಂಬೆ, ಒಂದು ಪೆನ್, ಹಾಗೂ 2 ಕರ್ಪೂರ ಹಾಗೂ ಕುಂಕುಮ. ಕೇವಲ ಈ 5 ವಸ್ತುಗಳಿಂದ ಒಂದು ಸ್ತ್ರೀ ಅಥವಾ ಪುರುಷನನ್ನ ನಿಮ್ಮ ವಶದಲ್ಲಿ ವಶೀಕರಣ ಮಾಡ್ಕೋಬಹುದು. ನಾನು ನಿಮಗೆ ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ಒಂದು ನಿಂಬೆಯನ್ನು ತೆಗೆದುಕೊಂಡು ಅದರ ಮೇಲೆ ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಆ ಸ್ತ್ರೀಯ ಹೆಸರನ್ನ ಅಥವಾ ಪುರುಷನ ಹೆಸರನ್ನ ಈ ನಿಂಬೆ ಹಣ್ಣಿನ ಮೇಲೆ ಬರ್ಕೋಬೇಕಾಗ್ತದೆ. ನೀವಿಲ್ಲಿ ನೋಡ್ಬೋದು ವೀಕ್ಷಕರೇ ಯಾವ ರೀತಿ ಹೆಸರನ್ನ ನೀವು ಬರಿಬೇಕಾಗ್ತದೆ ಅಂತ. ವೀಕ್ಷಕರೇ ಚೂರು ಈ ಕಡೆ ನೋಡಿ ವೀಕ್ಷಕರೇ ಈ ರೀತಿ ನೋಡಿ ಯಾವ ರೀತಿ ಹೆಸರನ್ನ ಬರಿಬೇಕು ಅಂತ ನೋಡಿ. ನೋಡಿ ವೀಕ್ಷಕರೇ ಯಾವ ರೀತಿಯಾಗಿ ಇಲ್ಲಿ ಹೆಸರನ್ನ ಬರೆಯಲಾಗಿದೆ ಅಂತ ನೋಡಿ. ಯಾವ ರೀತಿಯಲ್ಲಿ ಈ ಹೆಸರನ್ನ ಬರೆಯಲಾಗಿದೆ. ಇಲ್ಲಿ ಯಾವ ಸ್ತ್ರೀ ಅಥವಾ ಪುರುಷನನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನ ಬರಿಬೇಕು. ಹಾಗೆ ಈ ವೀಳ್ಯದ ಎಲೆಯಲ್ಲಿ ಒಂದು ಬೀಜಾಕ್ಷರ ಮಂತ್ರವನ್ನು ನೀವು ಬರೀಬೇಕಾಗ್ತದೆ ವೀಕ್ಷಕರೇ. ಆ ಬೀಜಾಕ್ಷರ ಮಂತ್ರ ಏನು ಅಂತ ನೋಡೋದಾದ್ರೆ ಓಂ ಹ್ರೀಂ ಶ್ರೀಂ ಮಮ ವಶೀಕರಣಾಯ. ನೋಡಿ ವೀಕ್ಷಕರೇ ಈ ರೀತಿ ಎಲೆಯಲ್ಲಿ ಈ ಒಂದು ಮಂತ್ರವನ್ನ ಬರೀಬೇಕು. ಓಂ ಹ್ರೀಂ ಶ್ರೀಂ ಹೆಸರು, ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರು. ಓಂ ಹ್ರೀಂ ಶ್ರೀಂ ಹೆಸರು, ಮಮ ಅಂದ್ರೆ ನಾನು, ಮಮ ವಶೀಕರಣಾಯ ಅಂತ ಬರೆದು ನಿಮ್ಮ ಹೆಸರನ್ನ ಬರೀಬೇಕಾಗ್ತದೆ ವೀಕ್ಷಕರೇ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬರ್ಕೋಬೇಕು ಅಂತ. ಓಂ ಹ್ರೀಂ ಶ್ರೀಂ ಹೆಸರು, ಮಮ ವಶೀಕರಣಾಯ ಅಂತ ನಿಮ್ಮ ಹೆಸರನ್ನ ಕೆಳಗಡೆ ಬರ್ಕೋಬೇಕಾಗ್ತದೆ. ಈ ರೀತಿ ಹೆಸರನ್ನ ಬರೆದುಕೊಂಡ ನಂತರ ನೀವು ಈ ನಿಂಬೆಹಣ್ಣನ್ನ ಇದರ ಮೇಲೆ ಇಟ್ಕೋಬೇಕಾಗ್ತದೆ. ಹಾಗೂ ಈ ಒಂದು ಮಂತ್ರ ಏನು ಬರೆದಿದ್ದೀರಲ್ಲ ಓಂ ಹ್ರೀಂ ಶ್ರೀಂ ಹೆಸರು, ಮಮ ವಶೀಕರಣಾಯ ನಿಮ್ಮ ಹೆಸರು, ಇದನ್ನ ಈ ರೀತಿ ಉತ್ತರಾಭಿಮುಖ ಈ ಎಲೆಯನ್ನ ಉತ್ತರಕ್ಕೆ ಮುಖ ಮಾಡಿಟ್ಟುಕೊಂಡು ಅದರ ಮೇಲೆ ನಿಂಬೆಯನ್ನು ಇಟ್ಟುಕೊಂಡು ಈ ಒಂದು ಕರ್ಪೂರವನ್ನ ಅದರ ಮೇಲೆ ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ಹಾಗೂ ಆ ಮಂತ್ರವನ್ನ ಪಠಿಸ್ತಾ ಇರಬೇಕಾಗ್ತದೆ. ಓಂ ಹ್ರೀಂ ಶ್ರೀಂ ಹೆಸರು, ಮಮ ವಶೀಕರಣಾಯ ನಿಮ್ಮ ಹೆಸರು, ಈ ರೀತಿಯಾಗಿ ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಹಾಗೂ ಇಲ್ಲಿ ದೀಪವನ್ನ ಹಚ್ಕೋಬೇಕಾಗ್ತದೆ. ಈ ರೀತಿ ಉತ್ತರಾಭಿಮುಖವಾಗಿ ಇಟ್ಟುಕೊಂಡು ಅದರ ಮೇಲೆ ಒಂದು ನಿಂಬೆಯನ್ನ ಇಟ್ಟುಕೊಳ್ಬೇಕು. ನಂತರದಲ್ಲಿ ಒಂದು ಕರ್ಪೂರವನ್ನ ಕೂಡ ಅದರ ಮೇಲೆ ಇಟ್ಟುಕೊಂಡು ಈ ರೀತಿಯಾಗಿ ಅಗ್ನಿಸ್ಪರ್ಶವನ್ನ ಮಾಡಬೇಕು.
ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಅಗ್ನಿಸ್ಪರ್ಶವನ್ನ ಈ ನಿಂಬೆಹಣ್ಣಿನ ಮೇಲೆ ಮಾಡಬೇಕು. ಹಾಗೂ ಆ ಮಂತ್ರವನ್ನ ಏನು ನಾವು ಹೇಳಿದೀವಲ್ಲ ವೀಕ್ಷಕರೇ, ಈ ರೀತಿಯಾಗಿ ಅಗ್ನಿಸ್ಪರ್ಶ ಮಾಡಿಕೊಂಡು ಆ ಒಂದು ಮಂತ್ರವನ್ನ ಓಂ ಹ್ರೀಂ ಶ್ರೀಂ ಹೆಸರು ಮಮ ವಶೀಕರಣಾಯ, ನಿಮ್ಮ ಹೆಸರು, ಇದನ್ನ ಈ ಒಂದು ಅಗ್ನಿ ಉರಿತಾ ಇರುವಂತ ಸಮಯದಲ್ಲಿ 11 ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ. ಓಂ ಹ್ರೀಂ ಶ್ರೀಂ ಮಮ ವಶೀಕರಣಾಯ ಅಂತ ಹೇಳಿ 11 ಬಾರಿ ಪಠನೆ ಮಾಡಿಕೊಂಡ ನಂತರ ಈ ಒಂದು ನಿಂಬೆಯನ್ನ ನಿಮ್ಮ ಮನೆಯ ಬಳಿ ಇರುವಂತಹ ಯಾವುದಾದರೂ ಮರ, ಅದರ ಬುಡದಲ್ಲಿ ಇಡಬೇಕಾಗ್ತದೆ ವೀಕ್ಷಕರೇ. ನೋಡಿ ಯಾವ ರೀತಿ ಉರಿತಾ ಇದೆ ಅಂತ. ಇದು ಪೂರ್ಣವಾಗಿ ಉರಿಯುವ ತನಕ ನೀವು ಇದನ್ನು ನೋಡ್ಕೋಬೇಕಾಗ್ತದೆ ವೀಕ್ಷಕರೇ. ಪೂರ್ಣವಾಗಿ ಉರಿಯುವವರೆಗೂ ಇದನ್ನ ಈ ರೀತಿ ಮಾಡಬೇಕಾಗ್ತದೆ. ನೋಡಿ ಈಗ ಪೂರ್ಣವಾಗಿ ಇದು ಉರಿದೋಗಿದೆ, ಹೊತ್ತಿ ಹೋಗಿದೆ. ಈಗ ಇದರ ಶಕ್ತಿ ದುಪ್ಪಟ್ಟಾಗಿರ್ತದೆ ವೀಕ್ಷಕರೇ. ಈ ಒಂದು ನಿಂಬೆಯನ್ನ ನೀವೀಗ ತೆಗೆದುಕೊಂಡು ನಿಮ್ಮ ಮನೆ ಹತ್ತಿರ ಇರುವಂತಹ ಒಂದು ವೃಕ್ಷದ ಬುಡಕ್ಕೆ ಇದನ್ನು ಹಾಕೋಬೇಕಾಗ್ತದೆ. ಹಾಗೂ ಈ ಎಲೆಯನ್ನೇನಿದೆ ನೀವು ವಶೀಕರಣ ಮಾಡೋದಕ್ಕೋಸ್ಕರ ಅವರ ಹೆಸರನ್ನ ಹಾಗೂ ಮಂತ್ರವನ್ನ ಬರೆದಿರುವಂತಹ ಈ ಎಲೆಯನ್ನ ಈ ರೀತಿ ಮಡಚಿಕೊಂಡು ನಿಮ್ಮ ಪರ್ಸ್ನಲ್ಲಿ ಅಥವಾ ಕಿಸೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಪರ್ಸ್ ಒಳಗೆ ಇದನ್ನ ನಿಮ್ಮ ಪರ್ಸಿನ ಒಳಗೆ ಅಥವಾ ಜೋಬಿನೊಳಗೆ ಸದಾ ನಿಮ್ಮ ಜೊತೆ ಇರುವಂತೆ ಇದನ್ನ ಇಟ್ಕೋಬೇಕಾಗ್ತದೆ. ಆ ರೀತಿ ಮಾಡೋದ್ರಿಂದ ಕೇವಲ 12 ಗಂಟೆಗಳ ಒಳಗೆ ನೀವು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶದಲ್ಲಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ನಮಸ್ಕಾರ.